ನಮಸ್ಕಾರ ಸ್ನೇಹಿತರೆ, ಮಕ್ಕಳಿರುವ ಪೋಷಕರೇ ಬಿ ಅಲರ್ಟ್. ನಿಮ್ಮ ಮಕ್ಕಳು ಅಪ್ಪ ಗೋಬಿ ಬೇಕು, ಅಮ್ಮ ಬಾಂಬೆ ಮಿಠಾಯಿ ಬೇಕು ಅಂತ ಹಠ ಮಾಡಿ ಕೇಳಿ ತಿಂತಾರೆ ಅಲ್ವಾ? ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವ ಬಣ್ಣ ಬಣ್ಣದ ಬಾಂಬೆ ಮಿಠಾಯಿ ಪ್ರತಿದಿನ ಸಂಜೆ ಆದರೆ ಸಾಕು ಬಿಸಿ ಬಿಸಿಯಾದ ಗರಿಗರಿಯಾದ ಕೆಂಪು ಕೆಂಪು ಗೋಬಿ ಮಂಚೂರಿ ಕೈ ಬೀಸಿ ಕರೆಯುತ್ತೆ ಅಲ್ವಾ? ಆದರೆ ಇನ್ನು ಮುಂದೆ ಇವ್ಯಾವು ಸಿಗೋದಿಲ್ಲ. ಹೌದು, ಇವನ್ನೆಲ್ಲ ಸರ್ಕಾರ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, ಮಾನವನ ದೇಹಕ್ಕೆ ಹಾನಿಕಾರಕವಾದ ಮಾರಕವಾದ ಕೆಮಿಕಲ್ಸ್ಗಳು ಈ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಬಳಸುವಂತ ಬಣ್ಣಗಳಲ್ಲಿ ಪತ್ತೆಯಾಗಿದೆ. ಕ್ಯಾನ್ಸರ್ ಕಾರಕ ರಾಸಾಯನಿಕ ಅಂಶಗಳು ಗೋಬಿಗೆ ಬಳಸೋ ಬಣ್ಣದಲ್ಲಿ ಪತ್ತೆಯಾಗಿದೆ. ಅದೇ ರೀತಿ ಬಾಂಬೆ ಮಿಠಾಯಿಗೆ ಬಳಸೋ ಬಣ್ಣದಲ್ಲೂ ಸಹ ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ಗಳು ಪತ್ತೆಯಾಗಿದೆ. ಗೋಬಿ ಹಾಗೂ ಬಾಂಬೆ ಮಿಠಾಯಿ ತಿನ್ನೋದ್ರಿಂದ ಎಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಅಧಿಕೃತವಾಗಿ ಗೊತ್ತಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗೋಕ್ಕೂ ಮೊದಲು ತಮಿಳುನಾಡು ಹಾಗೂ ಪುದುಚೇರಿ ಸರ್ಕಾರಗಳು ಅಲ್ಲಿನ ಬಾಂಬೆ ಮಿಠಾಯಿಯನ್ನ ಪರೀಕ್ಷಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಕಾರಕ ರೋಡಮೈನ್ ಬಿ ಎಂಬ ಅಂಶ ಪತ್ತೆಯಾಗಿದೆ. ಆದ್ದರಿಂದ ಈ ಎರಡು ಸರ್ಕಾರಗಳು ಕಳೆದ ತಿಂಗಳು ಈ ಗೋಬಿ ಮಂಚೂರಿ ಹಾಗೂ ಬಾಂಬೆ ಮಿಠಾಯಿಯನ್ನ ಬ್ಯಾನ್ ಮಾಡಿತ್ತು. ಮೊನ್ನೆ ತಾನೇ ಗೋವಾದಲ್ಲಿಯೂ ಸಹ ಗೋಬಿಗೆ ಬಳಸುವ ಕೃತಕ ಕೆಂಪು ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ರೋಡಮೈನ್ ಬಿ ಎಂಬ ಅಂಶ ಪತ್ತೆಯಾದ್ದರಿಂದ ಗೋಬಿ ಮಂಚೂರಿಯನ್ನ ಗೋವಾದಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿತ್ತು. ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಗೋಬಿ ಹಾಗೂ ಕಾಟನ್ ಕ್ಯಾಂಡಿಯನ್ನ ಪರೀಕ್ಷೆ ಮಾಡಲು ಸರ್ಕಾರ ಮುಂದಾಗುತ್ತೆ. ಕರ್ನಾಟಕ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯವರು ರಾಜ್ಯದ ವಿವಿಧೆಡೆ ಸಂಚರಿಸಿ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯ ಮಾದರಿಗಳನ್ನು ತೆಗೆದುಕೊಂಡು ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಪರೀಕ್ಷೆಯಲ್ಲಿ ಶಾಕಿಂಗ್ ಮಾಹಿತಿಯೊಂದು ಹೊರಬೀಳುತ್ತೆ. ಈ ಪರೀಕ್ಷೆಯಲ್ಲಿ ಗೋಬಿ ಹಾಗೂ ಕಾಟನ್ ಕ್ಯಾಂಡಿಗಳಿಗೆ ಬಳಸುವಂತ ಕೃತಕ ಬಣ್ಣಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಾದ ರೋಡಮೈನ್ ಬಿ ಕೆಮಿಕಲ್ಸ್ ಪತ್ತೆಯಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗಳನ್ನ ಬ್ಯಾನ್ ಮಾಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಒಂದು ವೇಳೆ ಯಾರಾದ್ರೂ ಈ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗಳನ್ನ ಮಾರಿದ್ರೆ ಅವರಿಗೆ ಜೈಲು ಗ್ಯಾರಂಟಿ ಹಾಗೂ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಕಾಟನ್ ಕ್ಯಾಂಡಿಗೆ ಬಳಸುವಂತಹ ವಿವಿಧ ಬಣ್ಣ ಬಣ್ಣದ ಸಿಂಥೆಟಿಕ್ ಕಲರ್ಗಳಲ್ಲಿ ಕ್ಯಾನ್ಸರ್ ತರುವಂತಹ ಕೆಮಿಕಲ್ಸ್ಗಳು ಕಂಡುಬಂದಿದೆ. ಮಕ್ಕಳು ಹಾಗೂ ವಯಸ್ಕರು ತುಂಬಾ ಇಷ್ಟಪಟ್ಟು ತಿನ್ನುವ ಗರಿಗರಿ ಗೋಬಿ ಮಂಚೂರಿಗೆ ಬಳಸುವ ಕೆಂಪು ಬಣ್ಣದಲ್ಲಿ ಹಾಗೂ ಸಾಸ್ಗಳಲ್ಲಿ ಈ ಕ್ಯಾನ್ಸರ್ ಕಾರಕ ರೋಡಮೈನ್ ಬಿ ಪತ್ತೆಯಾಗಿದೆ. ಈ ಕ್ಯಾನ್ಸರ್ ಕಾರಕ ರೋಡಮೈನ್ ಬಿ ಕೆಮಿಕಲ್ ಅನ್ನ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಬಳಸ್ತಾರೆ. ಇಂತಹ ಕೆಮಿಕಲ್ ಅನ್ನ ನಾವು ತಿನ್ನುವಂತಹ ಆಹಾರದಲ್ಲಿ ಬೆರೆಸ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳಿಗೆ ಹೆಚ್ಚಾಗಿ ಈ ಬಾಂಬೆ ಮಿಠಾಯಿ ಹಾಗೂ ಗೋಬಿ ಮಂಚೂರಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು ಅಂತ ಸರ್ಕಾರ ಈ ಎರಡು ತಿನಿಸನ್ನ ಬ್ಯಾನ್ ಮಾಡಿದೆ. ಇನ್ನು ಗೋಬಿಗೆ ಹಾಕೋ ಕೆಂಪು ಗುಲಾಬಿ ಬಣ್ಣದಲ್ಲಿ ಪತ್ತೆಯಾದ ರೋಡಮೈನ್ ಬಿ ಎಷ್ಟು ಅಪಾಯಕಾರಿ ಅಂದ್ರೆ ಇದರಿಂದ ಕ್ಯಾನ್ಸರ್ ಬರುತ್ತೆ. ನಮ್ಮ ದೇಹಕ್ಕೆ ಈ ಕೆಮಿಕಲ್ ನಿಯಮಿತವಾಗಿ ಸೇರುತ್ತಾ ಹೋದ್ರೆ ನಮ್ಮ ಕಿಡ್ನಿಗಳು ಫೇಲ್ ಆಗ್ತವೆ, ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ನರ ದೌರ್ಬಲ್ಯಗಳು ಉಂಟಾಗಿ ಕೊನೆಗೆ ಮೆದುಳಿನ ನಿಷ್ಕ್ರಿಯತೆಗೆ ಕಾರಣವಾಗುತ್ತದೆ. ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯವರು ಹಲವು ಕಡೆ ಗೋಬಿ ಹಾಗೂ ಕಾಟನ್ ಕ್ಯಾಂಡಿ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಪರೀಕ್ಷೆಯ ನಂತರ ಇದರಲ್ಲಿ ರೋಡಮೈನ್ ಬಿ ಎಂಬ ಕ್ಯಾನ್ಸರ್ ಕಾರಕ ಅಂಶ ಇದೆ ಎಂದು ದೃಢಪಟ್ಟುತ್ತೆ. ನಂತರ ರಾಜ್ಯಾದ್ಯಂತ ಗೋಬಿ ಹಾಗೂ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡ್ತಾರೆ. ಒಂದು ವೇಳೆ ಯಾರಾದರೂ ಗೋಬಿ ಹಾಗೂ ಕಾಟನ್ ಕ್ಯಾಂಡಿಯನ್ನ ಮಾರಿದ್ರೆ ಅವರಿಗೆ 10 ಲಕ್ಷ ರೂಪಾಯಿ ದಂಡ ಹಾಗೂ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಎಂದು ಸರ್ಕಾರ ತಿಳಿಸಿದೆ. ಕೇವಲ ಗೋಬಿ ಕಾಟನ್ ಕ್ಯಾಂಡಿ ಅಲ್ಲದೆ ನಮ್ಮ ಸುತ್ತಮುತ್ತಲೂ ಹಲವಾರು ಬಣ್ಣ ಬಣ್ಣದ ಸಿಹಿ ತಿನಿಸುಗಳು ಇರುತ್ತೆ. ಅವೆಲ್ಲವೂ ಆರೋಗ್ಯಕರನ ಎಂದು ಪೋಷಕರು ಒಮ್ಮೆ ಯೋಚಿಸಬೇಕು. ಮಕ್ಕಳನ್ನ ಇಂಥ ವಿಷಕಾರಿ ಆಹಾರ ಪದಾರ್ಥಗಳಿಂದ ದೂರವಿರಿಸಬೇಕು. ಸ್ನೇಹಿತರೆ, ಈ ವಿಷಯ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. చెప్పాలంటే ఒక 10 టీ స్పూన్ ఉంటుంది.